ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಯಾರ್ಯಾರು ಕಾಮೆಡ್ಕೆ ಎಕ್ಸಾಮಿನೇಷನನ್ನು ಈ ವರ್ಷ ಬರಿತಾ ಇದ್ದೀರಿ ಅವರಿಗೋಸ್ಕರ ಗೊತ್ತಿರಲಿ, ಎಡಿಟ್ ಫೆಸಿಲಿಟಿ ಫಾರ್ ಕಾಮೆಡ್ಕೆ UGET 2022 ಈಸ್ ಅವೈಲೇಬಲ್ ಫ್ರಾಮ್ 17th May. ಸೊ ಕಾಮೆಡ್ಕೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ನೀವೇನಾದರೂ ತಪ್ಪನ್ನು ಮಾಡಿದ್ದಿದ್ರೆ ಅದನ್ನು ತಿದ್ದುಕೊಳ್ಳೋದಕ್ಕೆ 17ನೇ ತಾರೀಕಿನಿಂದ 19ನೇ ತಾರೀಕು 3 ದಿವಸ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಏನಾದರೂ ತಪ್ಪು ಮಾಡಿಕೊಂಡ್ರೆ ಅಥವಾ ಯಾವುದಾದ್ರೂ ರಾಂಗ್ ಇನ್ಫಾರ್ಮೇಷನನ್ನು ಹಾಕಿದರೆ ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ಮಿಸ್ ಆಗಿದ್ದರೆ ಇವೆಲ್ಲವನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಕರೆಕ್ಷನನ್ನು ಮಾಡ್ಕೊಳ್ಳಿ. ಸೊ ಇದರ ಜೊತೆಗೆ ಯಾರ್ಯಾರು ಕಾಮೆಡ್ಕೆ ಎಕ್ಸಾಮಿನೇಷನ್ನ ಬರಿತಾ ಇದ್ದೀರಿ ಅದು ಹೇಗೆ ಇರ್ತದ ಅನ್ನೋದು ನಿಮಗೇನಾದರೂ ಡೌಟ್ ಇದ್ದರೆ ಸೊ ಮಾಕ್ ಟೆಸ್ಟನ್ನು ಕೂಡ ಕಾಮೆಡ್ಕೆದವರು ಬಿಟ್ಟಿದ್ದಾರೆ. ಸೊ ಅದನ್ನು ಅಟೆಂಪ್ಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಕಾಮೆಡ್ಕೆ ವೆಬ್ಸೈಟಲ್ಲಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಮಾಕ್ ಟೆಸ್ಟ್ ಅಂತ ನಿಮಗೆ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಮಾಕ್ ಟೆಸ್ಟ್ 1, 2, 3 ಅಂತ ಇದೆ. ಇದೇ ರೀತಿ ಒಂದು 5 ರಿಂದ 6 ಮಾಕ್ ಟೆಸ್ಟನ್ನು ಕಾಮೆಡ್ಕೆ ಎಕ್ಸಾಮಿನೇಷನ್ ಹೊತ್ತಿಗೆ ಕೊಟ್ಟಿರ್ತಾರೆ. ಸೊ ಈಚ್ ಮಾಕ್ ಟೆಸ್ಟ್ ಹೇಗೆ ಅಟೆಂಪ್ಟ್ ಮಾಡಬೇಕು ಅಂತಂದರೆ ನೀವು ಮಾಕ್ ಟೆಸ್ಟ್ 1 ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ 111111 ಒಂದಷ್ಟು ಪಾಸ್ವರ್ಡ್ಗಳು ಆಲ್ರೆಡಿ ಇದ್ದಿರ್ತದೆ. ಸೊ ಇಲ್ಲಿ ಸೈನ್ ಇನ್ ಅಂತ ಡೈರೆಕ್ಟಾಗಿ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತದೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ರೀತಿ ಇದೇ ಸೇಮ್ ಪ್ಯಾಟರ್ನಲ್ಲಿ ನಿಮಗೆ ಕಾಮೆಡ್ಕೆ ಆನ್ಲೈನ್ ಎಕ್ಸಾಮಿನೇಷನ್ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದನ್ನೆಲ್ಲ ನೋಡ್ಕೊಂಡಾದ ಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಮಾಡಿ. ಸೊ ನಿಮಗೆ ಇಲ್ಲಿ ಟೆಸ್ಟ್ ಕಾಣಿಸ್ತದೆ. ಈಚ್ ಸಬ್ಜೆಕ್ಟಲ್ಲಿ ನಿಮಗೆ 20 ಕ್ವಶನ್ಸನ್ನು ಮಾತ್ರ ಕೊಟ್ಟಿದ್ದಾರೆ. ಗೊತ್ತಿರಲಿ, ಈಚ್ ಸಬ್ಜೆಕ್ಟಲ್ಲಿ 20 ಕ್ವಶನನ್ನು ಮಾತ್ರ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಯನ್ನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಕ್ವಶನ್ಸ್ಗಳು ಕಾಣಿಸ್ತಾ ಹೋಗ್ತದೆ. ನೀವು ಇದನ್ನು ಯಾವುದಾದ್ರೂ ಸೆಲೆಕ್ಟ್ ಮಾಡಿ, ಅಂದರೆ ನಿಮಗೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಅನ್ನಿಸ್ತೋ ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡ್ತಾ ಹೋಗ್ಬೋದು. ಅಥವಾ ಇಲ್ಲಿ ನಿಮಗೆ ಯಾವ ಕ್ವಶನ್ 20ರೊಳಗೆ ಈಗ ನಾನು 15ನೇ ಕ್ವಶನನ್ನು ಸಾಲ್ವ್ ಮಾಡಬೇಕು ಅಂತ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ವಶನ್ಸ್ ಬರ್ತದೆ. ಸೊ ಅದನ್ನು ಈ ರೀತಿ ಆನ್ಸರ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡ್ತಾ ಹೋದರೆ ನಿಮಗೆ ನಿಮ್ಮ ಸೊಲ್ಯೂಷನ್, ನಿಮಗೆ ಆನ್ಸರ್ಗಳು ಕೂಡ ಸಿಗ್ತದೆ. ಸೊ ಈ ರೀತಿಯಾಗಿ ನೀವು ಈ ಒಂದು ಕಾಮೆಡ್ಕೆ ಮಾಕ್ ಟೆಸ್ಟನ್ನು ಟೆಸ್ಟ್ ಮಾಡ್ಕೊಳ್ಬಹುದು. ಅಂದರೆ ಯಾವ ರೀತಿ ಇರ್ತದೆ, ಹೇಗಿರ್ತದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ 3 ಟೆಸ್ಟನ್ನು ಕೊಟ್ಟಿದ್ದಾರೆ. ಸೊ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ರೀತಿಯಾಗಿ ಇವೆರಡು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ 19ನೇ ಜೂನ್ ನಿಮಗೆ ಕಾಮೆಡ್ಕೆ ಎಕ್ಸಾಮಿನೇಷನ್ ಇದೆ. ಸೊ ಅದಕ್ಕೆ ಮಾಕ್ ಟೆಸ್ಟನ್ನು ಕೊಟ್ಟಿದ್ದಾರೆ. ಮತ್ತು ಕರೆಕ್ಷನ್ ಫೆಸಿಲಿಟಿ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ರಾಂಗ್ ಆಗಿದ್ದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 17 ರಿಂದ 19ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.